ಇಂದು ಸ್ಯಾಂಡಲ್ವುಡ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ. ದೊಡ್ಡ ಮನೆಯಿಂದ ಪುನೀತ್ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದೊಡ್ಡ ಮನೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ದಿನಾಚರಣೆ ಮಾಡಲಾಗಿದೆ. ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಘಣ್ಣ ರಾಜ್ಕುಮಾರ್ ಅವರು ಸಮಾಧಿಗೆ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಪ್ಪು ಅಭಿಮಾನಿಗಳು ಕೂಡ ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಕಂಠೀರವ ಸ್ಟುಡಿಯೋದಲ್ಲಿರತಕ್ಕಂಥ ಅಪ್ಪು ಅವರ ಸಮಾಧಿ, ಅಪ್ಪು ಸ್ಮಾರಕ ನೋಡಲು ಫ್ಯಾನ್ಸ್ ಆಗಮಿಸ್ತಾ ಇದ್ದಾರೆ. ಕೈಯಲ್ಲಿ ಗುಲಾಬಿ ಹೂವಿಡಿದು ಅಪ್ಪುಗೆ ನಮನವನ್ನ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ನಡೀತಾ ಇದೆ. ಅನ್ನದಾನವನ್ನ ನಡೆಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಉಚಿತವಾಗಿ ಸಸಿಗಳ ದಾನ ಮಾಡುವಂತಹ ಕಾರ್ಯಕ್ಕೂ ಕೂಡ ಕೈ ಹಾಕಿದ್ದಾರೆ ಅಪ್ಪು ಅಭಿಮಾನಿಗಳು. ಅವ್ರು ಇಲ್ಲದೆ ಎಷ್ಟು ಜನ ಕರ್ಸಿದ್ದಾರೆ ನೋಡಿ. ಪಿಕ್ಚರ್ ಆಕಾಶದಲ್ಲಿ ರಿಲೀಸ್ ಆಗಿದೆ, ಬಟ್ ಅದು ಶೋನು ಫುಲ್ ಆಗಿದೆ. ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಅವ್ರು ಮಾಡಿರೋ ಸಮಾಜ ಸೇವೆ ನಮ್ಮ ಜೊತೆ ಇಲ್ಲಾರು ನಮ್ಮ ಕಷ್ಟ ಆಗುತ್ತೆ. ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ, ಅವ್ರಿಗೆ ನಮ್ಮ ಸೇವೆ ಆಗಿರ್ತೀವಿ. ಆಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ರು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಿದೆ. ಅಭಿಮಾನಿ ದೇವರುಗಳು ನಿಮಗೆ ನಾವು ಸೇವೆನೇ ಇದೆ. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇದ್ವಿ. ವರ್ಷ ಆದ್ರೂ ತುಂಬಾ ಮೆಮೊರಬಲ್ ಅಂತಂದ್ರೆ ಯಾವುದು ಸರ್? ಯಾವುದು? ಅಪ್ಪು ಸರ್ ಬರ್ತಡೇ ತುಂಬಾ ಮೆಮೊರಬಲ್ ಅಂತಂದ್ರೆ ಯಾವ ವರ್ಷದ ಬರ್ತಡೇ ಅಂತ ನೀವು ನೋಡಿರೋ ಹಾಗೆ? ಆ ಥರ ಈ ವರ್ಷ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ಪ್ರತಿ ವರ್ಷನೂ ನಮಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದರೆ ಇವಾಗ ಏನಾದ್ರು ಇವತ್ತಿನ ದಿವಸ ನಾವು ಅದು ಏನು ಖುಷಿ ಪಡ್ಬೇಕಾ ಬೇಜಾರು ಮಾಡಬೇಕಾ, ಬೇಜಾರಾಗಿ ಗೊತ್ತೇ ಆಗಲ್ಲ. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿನೂ ಅವ್ರ ಹಬ್ಬ ಥರ ಆಚರಿಸ್ತಾರೆ. ಹುಟ್ಟುಹಬ್ಬನ ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸೋರೆ, ಬೇರೆ ಬೇರೆ ಥರ ತಿಂಡಿ ಮಾಡಿಸೋರೆ, ತಟ್ಟೆ ಇಡ್ಲಿ ಕೊಡ್ತಾರೆ. ಇಲ್ಲಿ ಬೇರೆ ಎಲ್ಲ ಕಡೆ ಜನರಿಗೆ ಅನ್ನದಾನ ಆಗ್ತಿದೆ ಅಂದರೆ ರಕ್ತದಾನ ಮಾಡ್ತಾರೆ. ಪ್ರತಿ ವರ್ಷ ಅವ್ರು ಹುಟ್ಟುಹಬ್ಬನ ಆಚರಣೆನ ಬೇರೆ ಬೇರೆ ರೀತಿ ಮಾಡ್ತಾರೆ. ಖುಷಿ ಆಗುತ್ತಪ್ಪ. ಅಭಿಮಾನ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಸೊ ಎಲ್ಲರೂ ಅಪ್ಪು ಸರ್ನ ಮಾದರಿಯಾಗಿ ತಗೊಂಡು ಜೀವನ ಮಾಡ್ತಾ ಇದ್ದಾರೆ. ಅದು ಉತ್ತರ ಕರ್ನಾಟಕ ಭಾಗದ ಜನ ಇವತ್ತು ಜಾಸ್ತಿ ಇದ್ದಾರೆ ಸರ್. ಏನ್ ಹೇಳಕ್ ಇಷ್ಟ? ಅಫ್ಕೋರ್ಸ್ ಅಂದ್ರೆ ಇವಾಗ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ತರ ಸೆಲಿಬ್ರೇಷನ್ ಇತ್ತು ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ಥರನೇ ಇತ್ತು, ಅದೇ ಸೆಲೆಬ್ರೇಷನು. ಪಾಪ ಎಷ್ಟೊಂದು ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲ ಥರ ಇಮೋಷನ್ಸ್ ಇತ್ತು. ನಿಜವಾಗ್ಲೂ ನಂಬಕ್ಕಾಗಲ್ಲಪ್ಪ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅದಕ್ಕಿರೋ ಅಭಿಮಾನಿಗಳ ಕಾರಣ. ಬರ್ತ್ಡೇ ಹೇಳುವಂತಂದ್ರೆ ಅಪ್ಪು ಸರ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ ದಿನದ ಬಗ್ಗೆ ಅಂತ. ಅವ್ರಿಗೆ ಏನಾದ್ರು ಇತ್ತ ಬರ್ತ್ಡೇ ಆಚರಣೆ ಅಂತ ಸೆಲೆಬ್ರೇಷನ್ ಬಗ್ಗೆ? ಅವ್ರಿಗೆ ಬರ್ಡೇ ಅಂದರೆ ಎಲ್ಲ ಜನರಿಗೆ ನೋಡೋಕೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರಿಗೆ ಗಿಫ್ಟ್ಸ್ ಅಂದರೆ ತುಂಬಾ ಇಷ್ಟ, ಅವ್ರಿಗೆ ತುಂಬಾ ಇಷ್ಟ. ಸೊ ನಾವು ಪ್ರತಿ ವರ್ಷ ಏನು ಯೋಚನೆ ಮಾಡ್ತಾ ಇದ್ವಿ, ಇವತ್ತು ಏನು ಕೊಡೋದು, ಏನು ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ವಿ. ತುಂಬ ಖುಷಿಯಾಗುತ್ತೆ ಸರ್. 5 ವರ್ಷ ಆಗಿಬಿಟ್ಟಿದೆ. ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಂದು ಕನ್ನಡಿಗರ ಹೃದಯದಲ್ಲೂ ಕೂಡ ಇವತ್ತಿನವರೆಗೂ ಹೆಂಗೆ ಹಾರ್ಟ್ ಬೀಟ್ ಹೊಡ್ಕೊಳುತ್ತೆ ಅದೇ ಥರ ಅಪ್ಪು ಸರ್ ಹೃದಯದಲ್ಲಿ ಸದಾಕಾಲ ಇರ್ತಾರೆ ಎಂದೆಂದಿಗೂ. ಈ ಜಗತ್ತು ಹೆಂಗಿರುತ್ತೋ, ಈ ಆಕಾಶ, ಈ ಸೂರ್ಯ ಚಂದ್ರ ಹೆಂಗಿರುತ್ತೋ ಕರ್ನಾಟಕದಲ್ಲಿ ಅಪ್ಪು ಸರ್ ಹಂಗೆ ಇರ್ತಾರೆ ಸಾಯೋವರೆಗೂ. ಇವತ್ತು ನೋಡಿ ಸರ್, ಇಲ್ಲಿರ್ಬೋದು ಅಪ್ಪು ಆರ್ಮಿ ಅಂತ. ಸೊ ಇವತ್ತು ಅಪ್ಪು ಆರ್ಮಿಯಾಗಿ ಬಂದಿದ್ದೀರಿ, ಎಂದೆಂದಿಗೂ ಅಪ್ಪು ಆರ್ಮಿಯಾಗೆ ಉಳ್ಕೊತೀರಿ ಸಾಯೋವರೆಗೂ. ವಿಶ್ ಹ್ಯಾಪಿ ಬರ್ಡೇ ಅಪ್ಪು ಸರ್. ನಮ್ಮ ಕರ್ನಾಟಕ ವಜ್ರ. ಏನೇ ಬರಲಿ ಏನೇ ಹೋಗಲಿ ಸರ್, ಎಂದೆಂದಿಗೂ ಅಭಿಮಾನಿಗಳು ಹಂಗೆ ಉಳ್ಕೊತಾರೆ ಸಾಯೋವರೆಗೂ, ಬಿಟ್ಟು ಕೊಡೋದೇ ಇಲ್ಲ. ತುಂಬ ಮಿಸ್ ಮಾಡ್ಕೊತೀವಿ ಸರ್ ಅಪ್ಪು ಸರ್ನ. ವಿಶ್ ಹ್ಯಾಪಿ ಬರ್ಡೇ ಸರ್. या हमको डुमको अमाल डुमाल डिंटाका डिंटाक डिंटाक
ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಗುಡುಮ್ಗು ಮಾಡುವ ನಮಸ್ಕಾರಗಳು, ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪು ಸರ್ ಆರ್ಮಿ ಥರ ಯಾವತ್ತು ನಿಮಗೋಸ್ಕರ ಇರ್ತೀರಿ. ನಿಮ್ಮನ್ನು ಯಾವತ್ತು ನಾವು ನಮ್ಮ ಮನಸ್ಸಿಂದ, ನಮ್ಮ ಹೃದಯದಿಂದ, ನಮ್ಮ ಜೀವ ಹೋಗೋವರೆಗೂ ನಾವು ಆರ್ಮಿ ಥರನೇ ಕಾಯ್ತಾ ಇರ್ತೀರಿ. ಥ್ಯಾಂಕ್ ಯು ಸೊ ಸರ್. ಎಲ್ಲ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ ಎಲ್ಲರೂ. ನಾವೇನಪ್ಪ ಮಾಡೋದು ಅಂದಾಗ ಎಂತೆಂಥ ದೊಡ್ಡ ಅಭಿಮಾನಿಗಳಿದ್ದಾರೆ ಅಂದರೆ ಸಾವಿರಾರು ಜನ ಊಟ ಹಾಕಿಸ್ತಾರೆ. ಸಾವಿರಾರು ಜನ ಬಂದು ಬ್ಲಡ್ ಕೊಟ್ಟು ಹೋಗ್ತಾ ಇದ್ದಾರೆ. ನಾನೊಬ್ಬ ಕೊಡ್ಬೋದು, ಬಟ್ ಆ ಕೆಲಸ ಮಾಡಿಸೋವಂಥದ್ದು ಅವೆಲ್ಲ ಯಾರು ಪ್ರೇರಿತರು ಇವರೇ. ಆಮೇಲೆ ಕಣ್ಣು ದಾನ ಮಾಡಿರೋವಂಥವ್ರು ನಾವು ಮಾಡಬೇಕು, ಬರಿಬೇಕು ಅದನ್ನ. ಇವೆಲ್ಲ ಕಲಿಬೇಕಾಗಿರೋಂಥ ವಿಷಯಗಳು. ನಾವು ಇವ್ರ ಹತ್ರ ಕಲಿಬೇಕಾಗಿರೋದು ಹೆಂಗೆ ಅಂತಂದರೆ, ಈ ಆಕಾಶ್ ಪಿಕ್ಚರಲ್ಲಿ ನೋಡಿ ಎಷ್ಟು ಸೂಕ್ಷ್ಮವಾಗಿ ಇವತ್ತಿನ ಈ ವರ್ಷದಲ್ಲಿ ಆದಂಥದ್ದು. ದಾವಣಗೆರೆಯಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ಗೌರ್ಮೆಂಟ್ ಹುದ್ದೆಗಳನ್ನ ತುಂಬಿಸ್ಬೇಕು ಅಂತ ಹೇಳಿ. ಗೌರ್ಮೆಂಟಲ್ಲಿ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅನುದಾನಗಳಿಲ್ಲ. ಇನ್ನು